ನಮಸ್ತೆ ವೀಕ್ಷಕರೇ. ನಾಳೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ಅಂದರೆ ನಾಲ್ಕನೇ ಸೋಮವಾರ. ಅದರಿಂದ ನಾಳೆ ಕಡೆಯ ದಿನ ಸೋಮವಾರ ಬರುವಂಥದ್ದು. ಶಿವನ ಆರಾಧನೆ, ಶಿವನ ಪೂಜೆ ಎಲ್ಲ. ಅದರಿಂದ ನೀವು ಮಾರ್ಕಂಡೇಯ ರಚಿಸಿರುವಂಥ ಚಂದ್ರಶೇಖರ ಅಷ್ಟಕವನ್ನು ನೀವು ನಾಳೆ ಕೇಳೋದ್ರಿಂದಾಗಲಿ ಹೇಳೋದ್ರಿಂದಾಗಲಿ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಎಂಥದೇ ಒಂದು ನಿಮಗೆ ಆರೋಗ್ಯ ಸಮಸ್ಯೆ ಆದರೂ ಕೂಡ, ಅಂದರೆ ಸಾವೇ ಸಂಭವಿಸುವಂಥ ಪರಿಸ್ಥಿತಿ ಬಂದಾಗ ನಿಮಗೆ ಈ ಚಂದ್ರಶೇಖರ ಅಷ್ಟಕವನ್ನು ನೀವು ಪಠಿಸೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಮತ್ತು ಆರೋಗ್ಯ ವೃದ್ಧಿ ಆಗತ್ತೆ. ಏನೇ ಒಂದು ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಏನೇ ಒಂದು ಥೈರಾಯ್ಡ್ ಆಗಿರ್ಬೋದು, ನಿಮಗೆ ತುಂಬ ಜ್ವರ ಬರೋದಾಗಲಿ, ಶೀತ ಸಂಬಂಧ ಆಗಲಿ, ಏನೇ ತೊಂದರೆ, ಆರೋಗ್ಯದ ತೊಂದರೆ ಏನೇ ಇರ್ಬೋದು, ಕಾಲು ನೋವು, ಕೈ ನೋವು, ಶರೀರದ ಏನೇ ಬಾಧೆ ಆಗಿರಲಿ ಎಲ್ಲ ನಿವಾರಣೆ ಆಗುತ್ತೆ ನೋಡಿ ಈ ಚಂದ್ರಶೇಖರ ಅಷ್ಟಕ ಹೇಳೋದ್ರಿಂದ. ಈ ಚಂದ್ರಶೇಖರ ಅಷ್ಟಕ ಹೇಗೆ ರಚಿತವಾಯಿತು ಅಂದರೆ, ಮಾರ್ಕಂಡೇಯನಿಗೆ ಆಯುಷನ್ನು ಕಡಿಮೆ ಇರುತ್ತೆ. ಅಂದರೆ ಮಾರ್ಕಂಡೇಯ ಹುಟ್ಟಿದಾಗ ಮಾರ್ಕಂಡೇಯನಿಗೆ ಅಲ್ಪ ಆಯುಷಿ ಅಂತ ಆಶೀರ್ವಾದ ಆಗಿರುತ್ತೆ. ಆದ್ದರಿಂದ ಶನಿದೇವ ಏನು ಮಾಡ್ತಾರೆ, ಮಾರ್ಕಂಡೇಯನ ಆಯುಷ್ ಮುಗೀತು, ಅಣ್ಣ ಕರ್ಕೊಂಬನ್ನಿ ಅಂತ ಯಮನಿಗೆ ಹೇಳಿದಾಗ ಯಮ ಹೋಗಿ ಹಗ್ಗನ ಕುತ್ತಿಗೆಗೆ ಹಾಕಿದಾಗ ಮಾರ್ಕಂಡೇಯ ಅಯ್ಯೋ ಬಿಡಿ, ನನಗೆ ಎಳಿಬೇಡಿ, ಕಿರ್ರೋ ಮರ್ರೋ ಅಂತ ಏನೂ ಅನ್ನಲಿಲ್ಲ. ಆದರೆ ಮಾರ್ಕಂಡೇಯ ಮಾಡಿದ್ದೇನು ಅಂದರೆ ಒಂದೇ ಒಂದು ಶಿವನ ಅಷ್ಟಕ, ಚಂದ್ರ ಅಷ್ಟಕ, ಒಂದು ಚಂದ್ರಶೇಖರ ಅಷ್ಟಕ ಹೇಳ್ತಾ ತನ್ನನ್ನು ರಕ್ಷಣೆ ಮಾಡ್ಕೋತು, ಆಯುಷನ್ನು ವೃದ್ಧಿ ಮಾಡ್ಕೋತು. ಅವತ್ತಿಗೆ ಆಯುಷ್ ಮುಗ್ದಿರುತ್ತೆ ಮಾರ್ಕಂಡೇಯಂದು. ಅವತ್ತಿನ ದಿನ ಯಮ ಕರ್ಕೊಂಡೋಗಕ್ಕೆ ಬಂದಾಗ ಚಂದ್ರಶೇಖರನ ಅಷ್ಟಕವನ್ನು ರಚಿಸಿದ್ದು ಮಾರ್ಕಂಡೇಯ. ಚಂದ್ರಶೇಖರ ಅಷ್ಟಕ ಹೇಳ್ತಾ 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 ಶಿವನ ನೆನೆಸ್ಕೊಂಡು ಭಯ ಪಡಲಿಲ್ಲ ಮಾರ್ಕಂಡೇಯ. ಶಿವನ ಒಂದು ಕುಂತಿರೋದು ಇದರಲ್ಲಿ ಕೈಲಾಸದಲ್ಲಿ ಕುತ್ಕೊಂಡಿರೋವಂಥದ್ದು ಒಂದು ಅಂದರೆ ನೆನಪಿಸ್ಕೊಂಡು ಶಿವನನ್ನು ಆರಾಧನೆ ಮಾಡ್ತಾ ಮನಸ್ಸಲ್ಲೇ ಅಷ್ಟಕವನ್ನು ಪಠಿಸ್ತಾ ಶಿವನೇ ಪ್ರತ್ಯಕ್ಷ ಆಯಿತು. ಶಿವ ಪ್ರತ್ಯಕ್ಷ ಆಗಿ ಯಮನಿಗೆ ತನ್ನ ತ್ರಿಶೂಲದಿಂದ ಯಮನಿಗೆ ಹಾನಿ ಮಾಡತ್ತೆ. ಶಿವಪ್ಪ, ನನ್ನ ಭಕ್ತನು ಮಾರ್ಕಂಡೇಯ, ಅವನು ನನ್ನನ್ನು ಧ್ಯಾನಿಸ್ತಾ ಇದ್ದಾನೆ, ನನ್ನನ್ನು ಕರೀತಾ ಇದ್ದಾನೆ, ನಾನು ಪ್ರತ್ಯಕ್ಷ ಆಗಿದ್ದರೂ ನೀನು ಎಳೀತಾ ಇದೆಯಲ್ಲ ಅಂದ್ಬಿಟ್ಟು ಯಮದೇವನಿಗೆ ತನ್ನ ತ್ರಿಶೂಲದಿಂದ ಪಾಶನ ತಕ್ಕೊಳ್ಬೇಕು. ಹಾಗೆ ಹಾನಿ ಮಾಡಿದಾಗ ಯಮ ಎದುರುಕೊಂಡು ಹೊರಟೋಗತ್ತೆ. ಯಮನೇ ಎದುರುಕೊಂಡು ಹೋಗುವಂಥ ಈ ಅಷ್ಟಕ ಯಾರು ಪಠಿಸಿದ್ರು ಕೂಡ ಚಂದ್ರಶೇಖರ ಅಷ್ಟಕವನ್ನು ಯಮ ಕೂಡ ಓಡಿ ಹೋಗುತ್ತೆ, ಯಮದೇವ ಓಡೋಗುತ್ತೆ, ಶನಿದೇವನೂ ಹೋಗುತ್ತೆ. ಅಲ್ಲಿರೋ ಅಂತ ಯಮ ಶನಿ ಇಬ್ಬರೂ ಹೊರಟೋಗ್ತಾರೆ. ಮಾರ್ಕಂಡೇಯಂಗೆ ಯಾವುದೇ ರೀತಿ ಪಾಶ ಹಾಕಿ ತನ್ನ ಒಂದು ಆಯುಷು ಮುಗೀತು ಅಂತ ಕರ್ಕೊಂಡೋಗಿ ಬಂದಿರೋ ಅಂಥವರು ಯಮ ಹೋಗ್ತಾರೆ. ಅದರಿಂದ ಈ ಶಿವನ ಚಂದ್ರಶೇಖರ ಅಷ್ಟಕನ ಯಾರು ಪಠಿಸ್ತಾರೋ ಅಂಥವರಿಗೆ ಆಯುಷ್ ವೃದ್ಧಿ ಆಗತ್ತೆ ನೋಡಿ. ಇದು ಒಂದು ದೊಡ್ಡ ಉದಾಹರಣೆ ಅಂತನಲ್ಲ, ಇದು ಸತ್ಯಕತೆ. ಮಾರ್ಕಂಡೇಯ ಪುರಾಣದಲ್ಲಿರೋ ಅಂಥ ಈ ಒಂದು ಚಂದ್ರಶೇಖರ ಶಿವಪ್ಪ ಒಲಿದು ಬಂದರೆ ಎಂಥ ಕಷ್ಟ ಕೂಡ ಮಂಜಿನಂತೆ ಕರಗತ್ತೆ ನೋಡಿ ವೀಕ್ಷಕರೇ. ನಾನು ನಿಮಗೆ ಚಂದ್ರಶೇಖರ ಅಷ್ಟಕವನ್ನು ಪಠಣೆ ನೀವೇ ಮಾಡ್ಕೊಳ್ಳೋ ಅಂಥದ್ದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಕೂಡ ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ನೀವು ಕೇಳಿದರೂ ಸಾಕು, ಹೇಳ್ಕೊಳ್ಬೋದು. ನಾಳೆ ಶಿವನ ಆರಾಧನೆ ಮಾಡಿ, ದೀಪಾರಾಧನೆ ಮಾಡಿ, ನಿಮಗೆ ಇಡೀ ವರ್ಷ ಆ ಶಿವ ನಿಮಗೆ ಆಶೀರ್ವಾದ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಚಂದ್ರಶೇಖರ ಅಷ್ಟಕವನ್ನು ಪಠಣೆ ಮಾಡ್ತೀನಿ, ನೀವೆಲ್ಲ ಕೇಳಿಸ್ಕೊಳ್ಳಿ. ಚಂದ್ರಶೇಖರ ಅಷ್ಟಕ ಪಾರಾಯಣ ಮಾಡಿ. ಚಂದ್ರಶೇಖರ
ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ. ಇದನ್ನು ಮಾರ್ಕಂಡೇಯ ಶಿವನಿಗೆ ಹೇಳೋವಂಥದ್ದು. ಶಿವನಿಗೆ ಆರಾಧನೆ ಮಾಡಿ ಶಿವನ ಒಂದು ಧ್ಯಾನ ಮಾಡ್ತಾ ಮಾಡ್ತಾ ಶಿವನ ಒಂದು ಪ್ರೀತಿ, ಶಿವನ ಆಶೀರ್ವಾದ ಕಳಿಸ್ಕೊಳ್ಳೋ ಅಂಥದ್ದು. ರತ್ನಸನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಶಿಂಜಿನಿರ್ಗೃತಪಾನಕೇಶರ ಮಂಜ್ಯತಾನಲಸಯಾಕಂ ಕ್ಷಿಪ್ರಪಾದಗದಾಪುರಾತ್ರಯಂ ತ್ರಿದಿವಲ್ಲಕೈರಭಿವಂದಿತಂ ಚಂದ್ರಶೇಖರ ಮಾಶ್ರಿಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಯಮ ಕೂಡ ಈ ಚಂದ್ರಶೇಖರ ಅಷ್ಟಕವನ್ನು ಪಠಿಸೋದ್ರಿಂದ ಯಮ ಕೂಡ ಓಡಿ ಹೋಯಿತು. ಪಂಚಪಾದ ಪುಷ್ಪಗಂಧ ಪದುಂಬಜ ದ್ವಯಶೋಭಿತಂ ಪಾಲಲೋಚನ ಜಾತಪಾವಕ ದಗಾದಿಮನ್ಮದ ವಿಗ್ರಹಂ ಭಸ್ಮದಿಗಾದಿಕಳಂಬರಂ ಭವನಾಶನಂ ಭವಮ್ಯಹಂ ಚಂದ್ರಶೇಖರಮಾಶ್ರಿಯೇ ಮಮ ಕಿಂ ಕರಿಷ್ಯತೆ ವೈ ಯಮಃ. ಹೂವು ಭಸ್ಮವನ್ನು ಎಲ್ಲ ಲೇಪಿಸಿಕೊಂಡಿರೋ ಚಂದ್ರಶೇಖರ ಅಂತ ಹೇಳೋ ಅಂಥದ್ದು. ಮಾತವರಣ್ಯ ಮುಖ್ಯ ಚರ್ಮಾಂ ಕೃತತೋರಿಯ ಮನೋಹಾರಂ ಪಂಕಜಾಸನ ಪದ್ಮಲೋಚನ ಪೂಜಿತೃಂಗ್ರಹ ಸರೋರುಹಂ ದೇವಸಿಂಧುತರಂಗಶಿಖರ ಸಿಕ್ತಿತಶುಭ್ರಜಟಾಧರಂ ಚಂದ್ರಶೇಖರಮಾಶ್ರಿಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಯಕ್ಷರಾಜಸುಕುಂಭಗಕ್ಷಾರ ಭುಜಂಗವಿಭೂಷಣಂ ಶೈಲರಾಜಸುತಪರಿಷ್ಕೃತ ಚಾರುವಾಮಕಳಾಂಬರಂ ಶಿವಾಂಢನೀಲಾಂಗಳಂ ಪರಶ್ವರ್ಥಧಾರಣಂ ಮೃಗಧಾರಿಣಂ ಚಂದ್ರಶೇಖರಮಾಶ್ರಿಯೇ ಮಮ ಕಿಂ ಕರಿಷ್ಯತೆ ವೈ ಯಮಃ. ಅಂದರೆ ಚಂದ್ರಶೇಖರ ಧಾರಣೆ ಮಾಡಿರೋಂಥ ಆ ಒಂದು ಹುಲಿಯ ಚರ್ಮದ ಬಗ್ಗೆ ಒಂದು ವರ್ಣನೆ ಕೊಡ್ತಾ ಇರೋ ಮಾರ್ಕಂಡೇಯ. ಕುಂಡಲೀಕೃತ ಕುಂಡಲೇಶ್ವರ ಕುಂಡಲಂ ರಿಷುವಾಹನಂ ನಾರದಾದಿಮುನೇಶ್ವರಸ್ತುತ ವೈ ಭವಂ ಭವೇಶ್ವರಂ ಅಂತಕಾಂತಕಮಾಶ್ರಿತ ಮರಪದಮಂ ಶಮಾನಂತಕಂ ಚಂದ್ರಶೇಖರ ಮಾಶ್ರಿಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಅಂದರೆ ಚಂದ್ರಶೇಖರ ಸ್ವಾಮಿ ತನ್ನ ಋಷುವಾಹನವನ್ನು ವಾಹನ ಮಾಡಿಕೊಂಡಿರೋ ಅಂಥದ್ದು. ಮತ್ತು ಭ್ರಶಾಂಜಂಭವರಾಗಿಣಮುಕಾಲ ಪಾದಮಾಪಹಾರಿಣಂ ದಕ್ಷಯಜ್ಞವಿನಾಶನಂ ತ್ರಿಗುಣಾತ್ಮಕಂ ತ್ರಿವಿಲೋಚನಂ ಭಕ್ತಿಮುಕ್ತಿಫಲಪ್ರದಂ ಸಕಲಾಘಸಂಘನಿರ್ಪಣಂ ಚಂದ್ರಶೇಖರಂ ಮಾಶ್ರಿಯೇ ಮಮ ಕಿಂ ಕರಿಷ್ಯತೆ ವೈ ಯಮಃ. ದಕ್ಷನ ಯಜ್ಞವನ್ನು ವಿನಾಶ ಮಾಡಿರುವಂಥ ಚಂದ್ರಶೇಖರ
भुक्तवत्सलमर्चितं निधिमोक्षयं हरिदम्बरं सर्वभूतपतिं परात्परमा प्रमेयमनोस्तामं सोमवारुणा बहुताशन सोमापनिकालाकृतिं चन्द्रशेखरमाश्रिये मम किं करिष्यते वै यमः। विश्वसृष्टिविदायनं पुनरवेपलनातपारं संहारतमाप्रपञ्चमेशलोकनिवासिनं क्रीडायान्तमहोर्निशं गणनाथयाधोसमिद्वितं चन्द्रशेखरमाश्रिये मम किं करिष्यते वै यमः। मृत्योर्भीता मृकण्डसूनो कृतस्तवं शिवसान्निध्यौ यत्र कुत्र चायः पठेन्नरहितस्य मृत्युभयं भवेत्। पूर्णमया रोगतमाकलर्थ सम्पदामदारं चन्द्रशेखरयव तस्यै ददाति मुक्तिमयन्तः। अधिकश्लोकी संसारसर्पधष्टनं जन्तुनमविवेकनं चन्द्रशेखरपादाम्बुजस्मरणं परमौषधम् इति ಮಾರ್ಕಂಡೇಯಕೃತಿ ಶ್ರೀ ಚಂದ್ರಶೇಖರ ಅಷ್ಟಕಂ. ನೋಡಿ, ಅಂದರೆ ತ್ರಿಪುರಾಸುರನನ್ನು ಸಂಹಾರ ಮಾಡಿದಂಥ ಶಿವ ಚಂದ್ರಶೇಖರ, ದಕ್ಷನ ಯಜ್ಞವನ್ನು ವಿನಾಶ ಮಾಡಿದಂಥ ಚಂದ್ರಶೇಖರ ಅಂತ ಹೇಳೋವಂಥದ್ದು ಎಲ್ಲ ಪ್ರತಿ ಒಂದು ಶ್ಲೋಕನೂ ಇದರಲ್ಲಿ ತುಂಬ ಅರ್ಥಪೂರ್ಣವಾಗಿದೆ. ಅಂದರೆ ಇದು 10 ಶ್ಲೋಕಗಳು ಒಳಗೊಂಡಿದೆ. ಈ 10 ಶ್ಲೋಕಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಮತ್ತೆ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಜಾತಕದಲ್ಲಿ ಚಂದ್ರನು ಒಳ್ಳೆ ಒಂದು ಮನೆಯಲ್ಲಿಲ್ಲ ಅಂದರೆ, ಚಂದ್ರನ ಬಲ ಇಲ್ಲ ಅಂದರೆ, ನಿಮ್ಮ ಜಾತಕದಲ್ಲಿ ಈ ಒಂದು ಚಂದ್ರಶೇಖರ ಅಷ್ಟಕವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜಾತಕ ಚಂದ್ರ ಬಲ ಆಗತ್ತೆ. ಜಾತಕದಲ್ಲಿ ಚಂದ್ರ ಬಲ ಕೂಡ ವಿಶೇಷವಾಗಿ ಬರುತ್ತೆ. ಇದನ್ನು ನಾನು ನಿಮಗೆ ತಿಳಿಸೋವಂಥದ್ದು ತುಂಬ ಮುಖ್ಯವಾದದ್ದು. ಮತ್ತು ಸೋಮವಾರ ಬೀಳೋವಂಥ ದಿನ ತುಂಬ ವಿಶೇಷ ಚಂದ್ರಶೇಖರ ಅಷ್ಟಕಂ ಹೇಳೋದಕ್ಕೆ. ಮತ್ತು ನೋಡಿ, ರೋಹಿಣಿ ನಕ್ಷತ್ರ ಇರೋವಂಥ ದಿನ ಚಂದ್ರಶೇಖರ ಅಷ್ಟಕನ ಹೇಳ್ಕೊಳ್ಳಿ. ಇನ್ನೂ ಅತಿ ಹೆಚ್ಚು ನಿಮಗೆ ಲಾಭದಾಯಕವಾಗತ್ತೆ ಈ ಒಂದು ಚಂದ್ರಶೇಖರ ಅಷ್ಟಕ. ಚಂದ್ರಶೇಖರ ಅಂದರೆ ನಿಮಗೆ ಎಲ್ಲ ಒಂದು ಅಭಿವೃದ್ಧಿ ಕೊಡುವಂಥದ್ದು. ಚಂದ್ರ ಅಂದ್ರೇ ಹೆಲ್ತು, ವೆಲ್ತು, ಪ್ರಾಸ್ಪ್ಯಾರಿಟಿ ಎಲ್ಲ ಸಿಗುವಂಥದ್ದು. ಆಯುರು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಕೊಡುವಂಥದ್ದೇ ಚಂದ್ರದೇವ. ಆದ್ದರಿಂದ ಶಿವನಿಗೆ ತಲೆಯಲ್ಲಿ ಹೂವಿನ ಹಾಗೆ ಧರಿಸಿರೋಂಥ ಈ ಚಂದ್ರನ ಒಂದು ಬಿಂಬ. ಚಂದ್ರನ ತಲೆಯಲ್ಲಿ ಧರಿಸಿರೋದ್ರಿಂದ ಚಂದ್ರಶೇಖರ ಅಂತ ಶಿವನನ್ನು ಕರೆಯುವಂಥದ್ದು. ಹಾಗಾಗಿ ಚಂದ್ರನ ಜಾಗ ಎಲ್ಲಿದೆ? ಶಿವನ ತಲೆಯಲ್ಲಿದೆ. ಆದ್ದರಿಂದ ಶಿವನಿಗೆ ಯಾವಾಗಲೂ ತುಂಬ ಪ್ರಿಯ. ಚಂದ್ರ ಅಂದರೆ ತುಂಬ ಪ್ರಿಯ ಶಿವನಿಗೆ. ಚಂದ್ರನಿಗೂ ಶಿವ ಅಂದರೆ ತುಂಬ ಪ್ರಿಯ. ಆದ್ದರಿಂದ ಶಿವನಲ್ಲೇ ಒಳಗೊಂಡಿರೋ ಹೆಸರು ಈ ಚಂದ್ರಶೇಖರ. ಹೀಗೆ ನೀವು ಇದನ್ನು ಪಠನೆ ಕೂಡ ಮಾಡಿ, ಇದನ್ನು ಕೇಳಲೂಬೋದು. ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇದನ್ನು ಹೇಳ್ಕೊಳ್ಳಿ. ನಾಳೆ ಪ್ರತಿ ಹುಣ್ಣಿಮೆ ದಿನವೂ ಹೇಳಿ. ನಿಮಗೆ ಸಂಕಟ ಬಂದಾಗೆಲ್ಲ ಈ ಒಂದು ಚಂದ್ರಶೇಖರ ಅಷ್ಟಕ ಹೇಳಿ. ಆರೋಗ್ಯ ಸಮಸ್ಯೆ ಇದ್ದಾಗ ಕೂಡ ಇದನ್ನು ಹೇಳ್ಕೊಳ್ಳಿ. ಶಿವನನ್ನು ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ ಶಿವನನ್ನು. ನಿಮಗೆ ಯಾವತ್ತೂ ಶಿವ ಕೈ ಬಿಡೋದಿಲ್ಲ, ಬಂದು ನಿಮ್ಮನ್ನು ಕಾಪಾಡ್ತಾರೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ.
ನಮಸ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸದು ಒಂದು ನಿಮಗೆ ಶ್ಲೋಕಗಳನ್ನ ತಗೊಬರ್ತೀನಿ. ನಮಸ್ತೆ.